ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ 2025-26ನೇ ಬಜೆಟ್ ಕಾರ್ಮಿಕರ, ಹಿಂದುಳಿದವರ ಹಾಗೂ ದಲಿತರ ವಿರೋಧಿ ಬಜೆಟ್ ಆಗಿದೆ ಎಂದು ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಅವರು ತಮ್ಮ ಸರ್ಕಾರದ ಬೆನ್ನು ತಾವೇ ತಟ್ಟಿಕೊಂಡಿದ್ದಾರೆ. ಈ ಬಜೆಟ್ ರೈತ, ಕಾರ್ಮಿಕರ ಹಾಗೂ ದಲಿತರ ವಿರೋಧಿ ಬಜೆಟ್ ಆಗಿದೆ. ದೇಶದ ಬೆನ್ನೆಲುಬು ರೈತರಿಗೆ ಕೃಷಿ ಕ್ಷೇತ್ರಕ್ಕೆ 1,062 ಕೋಟಿ ಅನುದಾನ ಒದಗಿಸಿದ್ದಾರೆ. ಹಿಂದೆ 1,75,000 ಕೋಟಿ ರೂಪಾಯಿ ಕೊಟ್ಟಿದ್ದು ಇದು ಬೂಟಾಟಿಕೆಯಾಗಿದೆ ಎಂದರು. ದೇಶದ ರೈತರು ಎಂಎಸ್ಪಿ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಈ ಬಜೆಟ್ನಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಈ ಸರ್ಕಾರ ರೈತರಿಗೆ ಘೋರ ಅನ್ಯಾಯ ಮಾಡಿದೆ ಎಂದರು. ದೇಶದಲ್ಲಿ ಕಾರ್ಮಿಕರ ಸಮಸ್ಯೆಗಳು ಅಗಾಧವಿದೆ. ಎನ್ಡಿಎ ಸರ್ಕಾರ ಕಾರ್ಮಿಕರನ್ನ ಬೀದಿಗೆ ತರುತ್ತಿದೆ. ಆದ ಕಾರಣ ಇದು ಕಾರ್ಮಿಕ ವಿರೋಧಿ ಎಂದು ಹೇಳುತ್ತೇನೆ ಎಂದರು. ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಇದ್ದ ಸಾಲ ಹಾಗೂ ಈಗಿರುವ ಸಾಲದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಯೋಗಿ ಡಿ ಹಡಿಗಿಲ್ಕರ್, ಅನಿಲ್ ಟಿಂಗ್ಲಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ವಲಯದಲ್ಲಿ ಅನಿವಾರ್ಯವಾಗಿ ಅವರು ದುಡಿಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಆಗಿ ಏನು ಕೈಗಾರಿಕಾ ವಲಯಗಳು ಎಲ್ಲಿದೆ ಅಲ್ಲಿ ಯೂನಿವರ್ಸಿಟಿ ಟೌನ್ಶಿಪ್ಗಳು ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ. ಅದು ಯಾರಿಗೆ? ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಇದನ್ನು ಯಾವುದೋ ಕಾಲದಲ್ಲಿ ಮಾಡಬೇಕಾಗಿತ್ತು. ಆದರೆ ಆಲಿ 32 ಕೋಟಿ ಜನ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗು ಇಂದ ಹಿಡಿದು IIT, IAS ವರೆಗೆ ಓದ್ಕೊಂಡು ನಿರುದ್ಯೋಗಿಗಳಾಗಿದ್ದಾರಲ್ಲ, ಅವ್ರಿಗೆ ಏನು ಕೊಡುಗೆ ಈ ಬಜೆಟ್ನಲ್ಲಿ? ಇದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಒಟ್ಟಾರೆಯಾಗಿ ಈ ದೇಶದ ನಿರುದ್ಯೋಗಿಗಳನ್ನು ಒಂದು ರೀತಿಯಲ್ಲಿ ನಿರುಪಯುಕ್ತ ಮಾನವ ಸಂಪನ್ಮೂಲಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇವರು ರೂಪಿಸ್ತಾ ಇರ್ತಕ್ಕಂಥ ಬಜೆಟ್ನಲ್ಲಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಇದು ಈ ದೇಶದ ನಿರುದ್ಯೋಗಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಭಾಳ ದೊಡ್ಡ ದ್ರೋಹ ಮತ್ತು ಇದೊಂದು ನಿರುದ್ಯೋಗಿಗಳ ವಿರುದ್ಧವಾದಂಥ ಬಜೆಟ್ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಭಾಳ ಅತಿ ಹೆಚ್ಚು ಅನುದಾನ ಕೊಟ್ಬಿಟ್ಟಿದ್ದಾರೆ. 1,39,000 ಕೋಟಿ ನಾವು ಈ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದೀವಿ ಅಂತ. ಆದರೆ ಇದೇ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ನಮ್ಮ ಒಟ್ಟಾರೆ GDPಯ ಕನಿಷ್ಠ 5% ಖರ್ಚು ಮಾಡಬೇಕಾಗುತ್ತೆ ಅಂತ. ಈಗ ಇವ್ರು ಕೊಟ್ಟಿರ್ತಕ್ಕಂಥ 1,39,000 ಕೋಟಿ ಏನಿದೆ ಅಲೋಕೇಶನ್ನು ಎಜುಕೇಷನ್ಗೆ, ಅದನ್ನು ನಾವು ಗಮನಿಸೋದಾದರೆ ಒಟ್ಟಾರೆ GDPಯ 2.7% ಮಾತ್ರ ಆಗುತ್ತೆ. 2.7% ಮಾತ್ರ ಆಗುತ್ತೆ. ಅಂದರೆ ಅರ್ಧದಷ್ಟು. ಇವರೇ ಹೇಳ್ತಾರೆ 5% ಬೇಕು ಶಿಕ್ಷಣದ ಅಭಿವೃದ್ಧಿಗೆ ಅಂತ. ಅಂತಾರಾಷ್ಟ್ರೀಯ ಮಾನದಂಡ 8ರಿಂದ 15%ವರೆಗೆ ಬಳಸ್ತಾರೆ. ಅಮೆರಿಕ, ಜರ್ಮನಿ, ಜಪಾನ್ ಅಂತ ದೇಶಗಳು, ಚೈನಾದಂಥ ದೇಶಗಳು. ನಮ್ಮ ದೇಶದಲ್ಲಿ ಕನಿಷ್ಠ 5% ಕೂಡ ಇವತ್ತುವರೆಗೆ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಳಸ್ತಾ ಇಲ್ಲ. ಅದ್ರ ಪರಿಣಾಮ ನೀವೆಲ್ಲ ಗಮನಿಸ್ತಾ ಇದ್ರಿ. ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಸುಮಾರು 70% ಟೀಚಿಂಗ್ ಸ್ಟಾಫ್ ಬಂದು ಅತಿಥಿ ಗೆಸ್ಟ್ ಫ್ಯಾಕಲ್ಟಿಗಳು ಹೈಸ್ಕೂಲು, ಪ್ರೈಮರಿ ಸ್ಕೂಲಲ್ಲಿ ಇವತ್ತು ಅತಿಥಿ ಶಿಕ್ಷಕರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಇವತ್ತು ಶಿಕ್ಷಣ ಕಳಪೆ ಶಿಕ್ಷಣ ಆಗ್ತಾ ಇದೆ, ದುರ್ಬಲ ಆಗ್ತಾ ಇದೆ. ಸೊ ಈ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸ್ಬೇಕಂದ್ರೆ ಇದೇ ಸರ್ಕಾರ ಹೇಳ್ತಕ್ಕಂಥ GDPಯ 5% ಹಣ ಕೊಡಬೇಕಾಗಿತ್ತು. ಆದರೆ ಈಗ ಕೊಟ್ಟಿರ್ತಕ್ಕಂಥದ್ದು ಕೇವಲ 2.5%, 7%. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 1,04,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಮುಂದುವರೆದ ದೇಶಗಳನ್ನ ತಗೊಳ್ಳೋದಾದರೆ 10ರಿಂದ 12% ಆ ದೇಶಗಳ GDPನಲ್ಲಿ ಆರೋಗ್ಯ ಸುಧಾರಣೆಗೆ ಖರ್ಚು ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇವತ್ತಿನವರೆಗೆ 2% ದಾಟೇ ಇಲ್ಲ. ಈಗೇನು 1,04,000 ಕೋಟಿಯನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಕೇವಲ 1.8% ಮಾತ್ರ ಆಗುತ್ತೆ GDPಯ ಒಟ್ಟು. ಹಾಗಿದ್ರೆ ಹೆಂಗೆ ಸರ್ಕಾರಿ ಆರೋಗ್ಯ ಕ್ಷೇತ್ರ ಹೆಂಗೆ ಸುಧಾರಣೆ ಆಗುತ್ತೆ? ಎಷ್ಟೋ ನಾನು ಮಂಡ್ಯದಿಂದ ಬಂದಿದ್ದೀನಿ. ಮಂಡ್ಯದಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಲ್ಲಿ ನ್ಯೂರೋ ಸರ್ಜನ್ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತೇಳಿ ಅಲ್ಲಿನ ಡೈರೆಕ್ಟ್ರು ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಜಿಲ್ಲಾ ಕೇಂದ್ರಗಳಲ್ಲೇ ಈ ಪರಿಸ್ಥಿತಿ ಇದೆ ಅನ್ನೋದಾದರೆ
ಇನ್ನು ತಾಲೂಕು ಮಟ್ಟಗಳಲ್ಲಿ ಸರ್ಕಾರಿ ಚಿಕಿತ್ಸಾ ಸೌಲಭ್ಯ ಹೇಗಿರ್ಬೋದು ಅನ್ನೋದನ್ನ ನಾವು ಊಹೆ ಮಾಡ್ಕೊಬೇಕು. ಸೊ ಹಂಗಾಗಿ ಈ ಸರ್ಕಾರಗಳಿಗೆ ನಿಜವಾಗ್ಲೂ ಈ ದೇಶದ ನೋಡಿ 145 ಕೋಟಿ ಜನಸಂಖ್ಯೆ ದಾಟಿದೆ. ಇಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಶ್ರೀಮಂತರು ಜಾಸ್ತಿ ಇದ್ದಾರೆ ಅಂತ ಸರ್ಕಾರನೇ ಒಪ್ಕೊಳುತ್ತೆ. 80 ಕೋಟಿ ಜನಕ್ಕೆ ನಾವು ನ್ಯಾಯಬೆಲೆ ಅಂಗಡಿನಲ್ಲಿ ಆಹಾರ ಕೊಡ್ತಾ ಇದ್ದೀವಿ ಅನ್ನೋದಾದರೆ 80 ಕೋಟಿ ಜನ ಬಡವರಿದ್ದಾರೆ ಅಂತ ಒಪ್ಕೊಬೇಕು ಸರ್ಕಾರ. ಸೊ ಈ ಬಡವರು ಮಧ್ಯಮ ವರ್ಗದವರು ಮೆಜಾರಿಟಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳನ್ನ. ಆ ಸರ್ಕಾರಿ ಆಸ್ಪತ್ರೆಗಳಿಗೆ ನುರಿತ ವೈದ್ಯರು, ಶಸ್ತ್ರಚಿಕಿತ್ಸಕರ ನೇಮಕ ನಾವು ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡೋದು. ಈ ಬಜೆಟಲ್ಲಿ ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ಪೈಸಾ ಅನುದಾನ ಒದಗಿಸಿಲ್ಲ. ಹಂಗಿದ್ರೆ 100 ಸ್ಮಾರ್ಟ್ ಸಿಟಿ ಈ ಇಂಡಿಯಾದಲ್ಲಿ ಎಕ್ಸಿಸ್ಟಿಂಗ್ ಇರಬೇಕಲ್ಲ. ಈಗ ಎಲ್ಲಿದೆ? ಯಾವುದನ್ನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ? ಸೊ ಇದು ಕೂಡ ಬೋಗಸ್ ಯೋಜನೆ. ಇನ್ನು ಬುಲೆಟ್ ಟ್ರೈನ್ ಬಗ್ಗೆ ನಾವು ಮಾತಾಡಂಗೇ ಇಲ್ಲ, ಬರೀ ರೈಲು ಬಿಟ್ಟಿದ್ದೆ ಇವತ್ತಿನವರೆಗೆ ನರೇಂದ್ರ ಮೋದಿ ಅವರು. ಸೊ ಇನ್ನು ನಿಜವಾಗ್ಲೂ ಬಡವರು, ಹಿಂದುಳಿದವರು ಇವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಜವಾಗ್ಲೂ ಹೇರಿಕೆ ಆಗಿರ್ತಕ್ಕಂಥದ್ದು ಯಾವುದಂದರೆ ಪೆಟ್ರೋಲು, ಡೀಸೆಲ್ಲು, ಅಡುಗೆ ಅನಿಲ. ಈ ದೇಶದಲ್ಲಿ ನಿಜವಾಗ್ಲೂ ಜನಸಾಮಾನ್ಯರಿಗೆ ಏನಾದರೂ ಒಂದಷ್ಟು ಬೆನಿಫಿಟ್ ಸಿಗಬೇಕನ್ನೋದಾದರೆ ಬಜೆಟ್ಗಳಲ್ಲಿ ಪೆಟ್ರೋಲು, ಡೀಸೆಲ್ಲು ಮತ್ತು ಅಡುಗೆ ಅನಿಲ ಮತ್ತು ಅಗತ್ಯ ವಸ್ತುಗಳ ಬಳಕೆ ಏನಿದೆ ಅವ್ರ ಮೇಲಿನ ಬೆಲೆಗಳು ಕಡಿಮೆ ಆಗಬೇಕು. ಅದಕ್ಕೆ ಪೂರಕವಾದಂಥ ಬಜೆಟ್ ಮಂಡಿಸಬೇಕು. ಎಲ್ಲವನ್ನ GST ವ್ಯಾಪ್ತಿಗೆ ತಂದಿದ್ದಾರೆ. ಇವತ್ತುವರೆಗೆ ಪೆಟ್ರೋಲ್ ಡೀಸೆಲ್ನ GST ವ್ಯಾಪ್ತಿಗೆ ತಂದಿಲ್ಲ. ಯಾಕೆ? ಅದ್ರ ಉನ್ನಾರ ಏನು? ಯಾರ ಲಾಬಿಗೆ ಮಂಡಿದ್ದಾರೆ ಇವರು? ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಸೊ ಇದೆಲ್ಲವನ್ನ ನಾವು ಗಮನಿಸೋದಾದರೆ ನೋಡಿ, ಜಲ್ ಜೀವನ್ ಮಿಷನ್ ಭಾಳ ದೊಡ್ಡ ಪ್ರಾಜೆಕ್ಟು. ನರೇಂದ್ರ ಮೋದಿ ಘೋಷಣೆ ಮಾಡಿದ್ದೇನೆಂದರೆ 2 ಭಾಳ ಮುಖ್ಯವಾದಂಥದ್ದು ಈ ದೇಶದ ಬಡವರಿಗೆ. ಒಂದು, 2022 ಪ್ರತಿಯೊಬ್ಬ ಬಡವನಿಗೂ ಮನೆ, ಆ ಮನೆಯಲ್ಲಿ ನೀರು, ಗ್ಯಾಸ್ ಪೈಪ್ಲೈನ್ ಸಂಪರ್ಕ ಎಲ್ಲವನ್ನ ಘೋಷಣೆ ಮಾಡಿದರು. ಈ ಬಜೆಟ್ ಒಳಗಡೆ ಬಡವರಿಗೆ ಮನೆಗಳನ್ನು ಒದಗಿಸ್ಲಿಕ್ಕೆ ಯಾವುದೇ ನಿರ್ದಿಷ್ಟ ಅನುದಾನಗಳನ್ನು ಘೋಷಣೆ ಮಾಡಿಲ್ಲ. ಅಂದರೆ ಮುಗಿತಾ? ಈ ದೇಶದ ಎಲ್ಲ ಬಡವರಿಗೆ ಮನೆ ಸಿಕ್ಕಿದೆಯಾ? ವಸತಿ ಯೋಜನೆಗೆ ನಿರ್ದಿಷ್ಟ ಅನುದಾನ ಘೋಷಣೆ ಆಗಿಲ್ಲ. ಸೊ ಇದನ್ನು ನೀವು ಗಮನಿಸಬೇಕು. ಇನ್ನು ಮನೆಗಳಿಗೆ ನಲ್ಲಿ ನೀರು ಕೊಡ್ತೀವಿ ಅಂತ ಜಲ್ ಜೀವನ್ ಮಿಷನ್ಗೆ ಹೋದ ಬಜೆಟ್ನಲ್ಲಿ 67,000 ಕೋಟಿ 70,000 ಕೋಟಿ ಹಣ ಮೀಸಲಿಟ್ಟಿದ್ರು. ಈ ಬಜೆಟಲ್ಲಿ ಬರೀ 17,000 ಕೋಟಿ ಮೀಸಲಿಟ್ಟಿದ್ದಾರೆ.